ಸಂಪುಟ ವಿಸ್ತರಣೆ ಆಗುತ್ತಂತಲ್ಲ ಸರ್, ಬಜೆಟ್ ಅಧಿವೇಶನ ಆದ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತಂತಲ್ಲ, ಉಸ್ತುವಾರಿ ಖಾತೆ ಬೆಂಗಳೂರಲ್ಲಿ ಕೇಳ್ತೀರಾ ಸರ್ ಸಿಎಂ? ನಾನು ಯಾವುದು ಕೇಳಕ್ಕಾಗಲ್ಲ ಸರ್. ಈಗ KN ರಾಜಣ್ಣ ಹೇಳಿದ್ದಾರೆ ಸರ್, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ದೃಷ್ಟಿಯಿಂದ ಪಕ್ಷ ಸಂಘಟನೆ ಮಾಡಬೇಕು, ನಂಗೆ ಹಾಸನ ಉಸ್ತುವಾರಿ ಬೇಡ ಅಂತ. ಹಾಗಾಗಿ ನೀವು ಅಲ್ಲಿ ರಾಮನಗರದಲ್ಲಿ ಇದ್ದೀರಾ, ಇಲ್ಲಿ BBMP ಸಂಘಟನೆ ಮತ್ತೊಂದ್ ಕಡೆ ಈಗ ಯಾಕೆ ಇಲ್ಲ ಸರ್, ಮೂರು ಪಾರ್ಟಿಯವರು ನಮ್ಗೂ ಈಗ 8 ಟರ್ಮ್ ಆಗೋಯ್ತು, 52 ವರ್ಷ ಆಯ್ತು ರಾಜಕೀಯಕ್ಕೆ ಬಂದು. ಇಂಗ್ಲೂ ನಿಮ್ ಪಾರ್ಟಿಯವರು ಸೇರಿ ಮೂರು ಪಾರ್ಟಿಯವರು ನಿಮ್ಮನ್ನ ಮಿಸ್ ಮಾಡ್ಕೊಂತಾರೆ ಬೆಂಗಳೂರು ಉಸ್ತುವಾರಿ ವಿಚಾರದಲ್ಲಿ. ಸಮಯ ಸನ್ನಿವೇಶ ಸರಿ ಆಸಕ್ತಿ ತೋರಿಸಿ ಸೈಲೆಂಟ್ ಆಗಿದ್ದಾರೆ ಎಲ್ಲ ಈ BJP ಅವರು 2.5 ಲಕ್ಷ ಕೋಟಿ ಸಾಲ ಮಾಡ್ಬಿಟ್ಟು ಹೋಗ್ಬಿಟ್ರು. ಯಡಿಯೂರಪ್ಪ ಅವರು, ಬೊಮ್ಮಾಯಿ ಅವರು 80,000 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಸುಮ್ಮನೆ ದೂರ್ತಾರೆ ನಾವು ಮಾಡಿಲ್ಲ ಅಂತ. ಅಶೋಕ್ ಅವ್ರು ಕೇಳಿ, 80,000 ಕೋಟಿ ಸಾಲ ಇಟ್ಬಿಟ್ಟು ಹೋಗಿರೋದು ಅವ್ರ ಸರ್ಕಾರ. 2.5 ಲಕ್ಷ ಕೋಟಿ ಬೊಮ್ಮಾಯಿ ಅವರು, ಯಡಿಯೂರಪ್ಪ ಅವರು ಸಾಲ ಮಾಡಿರೋದು. ಸುಮ್ಮನೆ ನಮ್ಮ ಮೇಲೆ ದೂರ್ತಾರೆ ಅವರು. ಸಾಲ ಮಾಡಿ ತುಪ್ಪ ತಿಂದಿದ್ರು ಸರ್ ಅವರು. ಸಾಲ ಮಾಡಿ ತುಪ್ಪ ತಿಂದ್ಬಿಟ್ಟು ಈಗ ನಮ್ಗೆ ಬಸಿ ಬಳಿತಾರೆ. ಸರ್, ಈಗ ಗ್ರೇಟರ್ ಬೆಂಗಳೂರು ಇದರಲ್ಲಿ 7 ವಿಭಾಗ ಮಾಡಬೇಕು ಅಂತ ಸರ್, ವಿಭಜನೆ ಮಾಡಬೇಕು, 7 ಪಾಲಿಕೆಗಳು ಮಾಡಬೇಕು. ಇಲ್ಲ, ಅದೆಲ್ಲ ಸುಳ್ಳು. ನಾನು ಅವತ್ತು ಮೀಟಿಂಗ್ ಹೋದಾಗ ಜನರಲ್ ಆಗಿ 3 ಅಂತ ಬಂತು. ಒಬ್ಬೊಬ್ಬರ ಹತ್ರ ಸಲಹೆ ಕೊಡ್ತಾರೆ. ಆಮೇಲೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾವು ಬೆಂಗಳೂರಿಗೆ ಏನಾದರೂ ಜನಕ್ಕೆ ಸಹಾಯ ಮಾಡಬೇಕಾಗಿದ್ದರೆ, ಒಂದು ಕಾರ್ಪೊರೇಷನ್ ಇದ್ದರೆ ಖಂಡಿತ ಮಾಡೋಕ್ಕಾಗಲ್ಲ. ಒಂದು 2-3 ಕಾರ್ಪೊರೇಷನ್ ಮಾಡಿ ಜನಕ್ಕೆ ನಾವು ಒಳ್ಳೆ ರಸ್ತೆ, ಸ್ಟ್ರೀಟ್ ಲೈಟ್ಸು, ಒಳ್ಳೆ ಪಾರ್ಕು, ಪ್ಲೇ ಗ್ರೌಂಡ್ಸು, ಸ್ಟಾರ್ ಮೋಟ್ರೈನ್ಸು, ಮೂಲಭೂತ ಸೌಕರ್ಯಗಳು ಕೊಡಬೇಕಾಗಿದ್ರೆ. ಯಾಕಂದರೆ ನಾವೆಲ್ಲ ಚಿಕ್ಕ ವಯಸ್ಸಿಂದ ಇಲ್ಲೇ ಹುಟ್ಟು ಬೆಳೆದವರು. ಬೆಂಗಳೂರಲ್ಲಿ ಕಸ ಅನ್ನೋ ಸಮಸ್ಯೆನೇ ಇರಲಿಲ್ಲ. ಯಾವಾಗ ನಾನು ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, 3ನೇ ಟರ್ಮ್ವರೆಗೂ ಕೂಡ ಬೆಂಗಳೂರಲ್ಲಿ ಕಸದೊಂದು ಸಮಸ್ಯೆನೇ ಅನಿಸಿರಲಿಲ್ಲ ನಮಗೆ. ಅಷ್ಟು ನೀಟಾಗಿರ್ತಿತ್ತು ಬೆಂಗಳೂರು.